ಓಂ ಶಾಂತಿ. ಇಂದಿನ ದಿನಾಂಕ 7/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಜ್ಞಾನ ಮತ್ತೆ ಯೋಗದಿಂದ ನಮಗೆ ನಿಶ್ಚಯ ಬರೋದು ಪರಮಾತ್ಮನ ಮೇಲೆ, ಸಾಕ್ಷಾತ್ಕಾರದಿಂದ ಅಲ್ಲ ಅಂತ ಹೇಳ್ತಿದ್ದಾರೆ. ಸಾಕ್ಷಾತ್ಕಾರ ಏನಾಗುತ್ತೆ ಅಂದ್ರೆ ಕಣ್ಣಿಗೆ ಕಾಣಿಸುತ್ತಷ್ಟೇ. ಯಾವ್ದಾದ್ರು ಒಂದು ದೇವಿ ದೇವತೆಗಳ ಸಾಕ್ಷಾತ್ಕಾರ ಇರ್ಬೋದು, ಅಥವಾ ಈಗ ಯಾರಾದ್ರೂ ಒಬ್ರು ನವವಿಧ ಭಕ್ತಿ ಮಾಡ್ತಾ ಇರ್ತಾರೆ ಅಂದ್ರೆ ಜಾಸ್ತಿ ಭಕ್ತಿ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಗುತ್ತೆ, ಯಾವ ದೇವತೆಯ ಪ್ರತಿ ಅಂದ್ರೆ ಈಗ ಗಣೇಶನ ಪ್ರತಿ ಅವರು ಭಕ್ತಿ ಮಾಡಿದ್ರೆ ಅಥವಾ ಆಂಜನೇಯನ ಪ್ರತಿ ಭಕ್ತಿ ಮಾಡಿದ್ರೆ ಏನಾಗುತ್ತೆ, ಆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಅಂದ್ರೆ ಆಂಜನೇಯ ಅಥವಾ ಗಣೇಶ ಏನಾಗುತ್ತೆ, ಅವರು ಎದುರುಗಡೆ ಬರೋ ರೀತಿ ಅವ್ರಿಗೇನಾಗುತ್ತೆ, ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಆದ್ರೆ ಅದರಿಂದ ನಿಶ್ಚಯ ಅನ್ನೋದು ಉಂಟಾಗೋದಿಲ್ಲ. ಮತ್ತೆ ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಜ್ಞಾನ ಯೋಗದಿಂದ ಮಾತ್ರ ನಿಶ್ಚಯ ಉಂಟಾಗೋದಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಈಗ ಪರಮಾತ್ಮ ತಂದೆ ಏನಾದ್ರೂ ಒಂದು ಸಾಕ್ಷಾತ್ಕಾರ ಮಾಡಿಸಿದ್ರಂದ್ರೆ ಏನ್ ಮಾಡ್ತಾರೆ, ಅಲ್ಲಿಗೆ ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ಬಿಡ್ತಾರೆ. ಮತ್ತೆ ಅದ್ರ ಏನಕ್ಕೆ ಸಾಕ್ಷಾತ್ಕಾರ ಆಯ್ತು, ಇದು ಸಾಕ್ಷಾತ್ಕಾರ ಆಯ್ತಲ್ಲ ಏನಿದು ಅಂತ ಮುಂದಕ್ಕೆ ಹೋಗೋದಿಲ್ಲ. ಇನ್ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ, ಯಾವ್ದಾದ್ರು ಒಂದು ಸಾಕ್ಷಾತ್ಕಾರ ಆಯ್ತಂದ್ರೆ ಏನಾಗುತ್ತೆ, ಅವ್ರಿಗೆ ಕಣ್ಣೆದುರುಗಡೆ ಕಾಣಿಸುತ್ತೆ, ಯಾವುದೇ ರೀತಿ ಅನುಭವ ಇರೋದಿಲ್ಲ, ಅವ್ರಿಗೆ ಕನ್ಫ್ಯೂಷನ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಏನಂತ, ಇದು ನಾನ್ ನಿಜವಾಗ್ಲೂ ನೋಡಿದ್ನಾ ಅಥವಾ ನೋಡಿಲ್ವಾ, ಈ ತರ ಆಗ್ಬಿಡುತ್ತೆ. ಆದ್ರೆ ಜ್ಞಾನ ಯೋಗದಿಂದ ಏನಾಗುತ್ತೆ, ನಮ್ಗೆ ಪರಮಾತ್ಮನ ಮೇಲೆ ನಿಶ್ಚಯ ಬರುತ್ತೆ. ಯಾಕೆ ಅಂದ್ರೆ ಜ್ಞಾನ ಯಥಾರ್ಥವಾಗಿ ತಿಳ್ಕೊಂಡು ಪರಮಾತ್ಮನ ಜೊತೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಿದಾಗ ಪರಮಾತ್ಮನಲ್ಲಿರುವಂತಹ ಗುಣಗಳ ಅನುಭವ ನಮ್ಗೆ ಆಗುತ್ತೆ. ಯಾವಾಗ ನಾವು ಅದನ್ನ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಆವಾಗ ಪರಮಾತ್ಮನ ಮೇಲೆ ನಮ್ಗೆ ನಿಶ್ಚಯ ಬಂದ್ಬಿಡುತ್ತೆ. ಅದರಿಂದ ಸಾಕ್ಷಾತ್ಕಾರದಿಂದ ಎಲ್ಲ ನಿಶ್ಚಯ ಉಂಟಾಗಲ್ಲ ಪರಮಾತ್ಮನ ಮೇಲೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸಾಕ್ಷಾತ್ಕಾರ ಅನ್ನುವಂಥದ್ದು ಈ ಡ್ರಾಮಾದಲ್ಲಿ ಏನಾಗಿದೆ, ಫಿಕ್ಸ್ ಆಗಿದೆ. ಆದ್ರೆ ಅದರಿಂದ ಯಾವುದೇ ಒಂದು ಆತ್ಮನ ಕಲ್ಯಾಣ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕ್ಷಾತ್ಕಾರ ಬಂದು ಪರಮಾತ್ಮ ಮಾಡ್ಸಿರ್ತಾರೆ, ಆದ್ರೆ ನಾನು ಆತ್ಮ ಯಾವ ಕರ್ಮವನ್ನು ಮಾಡಿರೋದಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನಾನು ಆತ್ಮ ಆಗಿದ್ದೀನಿ, ನನಗೆ ಯಾವಾಗ ಕಲ್ಯಾಣ ಆಗುತ್ತಂದ್ರೆ ನಾನು ಒಳ್ಳೆಯ ಕರ್ಮವನ್ನ ಮಾಡಿದಾಗ ನನಗೆ ಕಲ್ಯಾಣ ಆಗುತ್ತೆ. ನಾನು ಒಳ್ಳೆಯ ಕರ್ಮ ಮಾಡಿ ಆತ್ಮನಿಗೆ ಕಲ್ಯಾಣ ಆದಾಗ ಏನಾಗುತ್ತೆ, ಅದರ ಕರ್ಮ ಫಲವಾಗಿ ನನಗೆ ಶಾಂತಿ, ಸುಖ, ಆನಂದದ ಅನುಭವ ಆಗುತ್ತೆ. ಆಯ್ತಾ. ಈಗ ಆ ಕರ್ಮ ಮಾಡ್ಬೇಕಾದ್ರೂ ನಮ್ಗೆ ಇಲ್ಲಿ ಯಾವ ಕರ್ಮ ತಂದೆ ತಿಳಿಸ್ತಾ ಇದ್ದಾರೆ, ನಾವು ಪರಮಾತ್ಮನ ಜೊತೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡ್ಬೇಕು. ಆ ಕರ್ಮವನ್ನಲ್ವಾ ಪರಮಾತ್ಮ ತಿಳಿಸ್ತಾ ಇರೋದು. ಸೊ ಯಾವಾಗ ನಾವು ಮನಸ್ಸನ್ನ ಪರಮಾತ್ಮನ ಜೊತೆ ಜೋಡಣೆ ಮಾಡ್ತೀವಿ, ಅವಾಗ ಏನಾಗುತ್ತೆ, ಅಲ್ಲಿ ಬುದ್ಧಿಯ ಮುಖಾಂತರ ನಾವು ಆ ಕರ್ಮದ ಫಲವನ್ನ ಅನುಭವ ಮಾಡ್ತಾ ಇರ್ತೀವಿ. ಅಂದ್ರೆ ಪರಮಾತ್ಮನ ಜೊತೆ ಜೋಡಣೆ ಆದಾಗ ಅವರಲ್ಲಿರುವಂತಹ ಗುಣಗಳೇನಿದೆ ಅದರ ಅನುಭವವನ್ನ ಬುದ್ಧಿಯ ಮುಖಾಂತರ ಮಾಡ್ತಾ ಇರ್ತೀವಿ. ಇದು ಯಾವಾಗ ಪ್ರಾಕ್ಟಿಕಲ್ ಆಗಿ ನಾವು ಅನುಭವ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಗೆ ಪರಮಾತ್ಮನ ಮೇಲೆ ನಿಶ್ಚಯ ಉಂಟಾಗ್ಬಿಡುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಆತ್ಮನ ಕಲ್ಯಾಣವೂ ಸಹ ಆಗ್ತಾ ಹೋಗುತ್ತೆ. ಆತ್ಮನಲ್ಲಿ ದಿವ್ಯತೆ ಅನ್ನೋದು ಜಾಗೃತ ಆಗ್ತಾ ಹೋಗುತ್ತೆ, ಜೊತೆಗೆ ಶಕ್ತಿನೂ ತುಂಬ್ತಾ ಹೋಗುತ್ತೆ, ಜೊತೆಗೆ ಆ ಸುತ್ತ ಇರುವಂತಹ ಆತ್ಮಗಳ ಎನರ್ಜಿನೂ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಇದಿಷ್ಟೂ ಆಗ್ಬೇಕಂದ್ರೆ ಪರಮಾತ್ಮನನ್ನ ಯಥಾರ್ಥವಾಗಿ ಜ್ಞಾನದ ಆಧಾರದ ಮೇಲೆ ಯೋಗದ ಮುಖಾಂತರ ನಾವು ಪರಮಾತ್ಮನನ್ನು ಗುರುತಿಸಿದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಆತ್ಮದ ಕಲ್ಯಾಣ ಆಗುತ್ತೆ. ಅದು ಬಿಟ್ಟು ಸಾಕ್ಷಾತ್ಕಾರದಿಂದ ಯಾವುದೇ ರೀತಿಯಾದಂತಹ ಕಲ್ಯಾಣ ಆಗೋದಿಲ್ಲ, ಆತ್ಮಗಳ ಕಲ್ಯಾಣ ಆಗೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ. ಇನ್ನೊಂದೇನಂದ್ರೆ, ಭಕ್ತಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಭಕ್ತಿಗೆ ಆ ಸಮಯಕ್ಕೆ ಸಾಕ್ಷಾತ್ಕಾರ ಮಾಡಿಸಿರ್ತಾರೆ, ಅದ್ರ ಫಲವಾಗಷ್ಟೇ. ಆ ಫಲವಾಗಿ ಸಾಕ್ಷಾತ್ಕಾರ ನೋಡಿದ್ರು ಮುಗೀತಷ್ಟೇ. ಭಕ್ತಿ ಅನ್ನುವಂತಹ ಏನ್ ಕರ್ಮ ಮಾಡಿರ್ತಾರೆ, ಆ ಕರ್ಮದ ಫಲವಾಗಿ ಸಾಕ್ಷಾತ್ಕಾರ ಆಗ್ಬಿಟ್ಟಿರುತ್ತಷ್ಟೇ. ಅದು ಬಿಟ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ಆತ್ಮ ಉನ್ನತಿ ಆಗುವಂತಹ ಕರ್ಮವನ್ನ ಅವರು ಮಾಡಿಲ್ಲ. ಅಂದ್ರೆ ಮನಸ್ಸನ್ನ ಪರಮಾತ್ಮನ ಜೊತೆ ಜೋಡಣೆ ಮಾಡಿ ಪರಮಾತ್ಮನಲ್ಲಿರುವಂತಹ ಏನು ಶಾಂತಿ, ಸುಖ, ಆನಂದ, ನೆಮ್ಮದಿ ಇದೆ, ಪ್ರೀತಿ ಇದೆ, ಅದರ ಅನುಭವವನ್ನ ಮಾಡಿರೋದಿಲ್ಲ. ಅದರಿಂದ ಏನಾಗುತ್ತೆ, ನಿಶ್ಚಯ ಅನ್ನೋದು ಇರೋದಿಲ್ಲ. ಅದಕ್ಕೆ ತಂದೆ ಏನ್ ಹೇಳ್ತಿದ್ದಾರೆ, ನೀವೇನ್ ಮಾಡಿದ್ರು ಜ್ಞಾನ ಯೋಗದ ಮುಖಾಂತರ ಏನ್ ಮಾಡ್ತೀರಾ, ಅವಾಗ ನಿಮ್ಗೆ ನಿಶ್ಚಯ ಯಥಾರ್ಥವಾಗಿ ಅಂದ್ರೆ ಪಕ್ಕಾ ಅಚಲವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಂದಿನ ಪ್ರಶ್ನೆ ಆಗಿದೆ, ತಂದೆ ಯಾವ ಒಂದು ಶಕ್ತಿಯನ್ನ ತೋರಿಸುವುದಿಲ್ಲ, ಆದ್ರೆ ತಂದೆಯ ಬಳಿ ಜಾದೂಗಾರಿ ಅವಶ್ಯವಾಗಿ ಇದೆ.
ಅಂದ್ರೆ ತಂದೆ ಯಾವುದೊಂದು ಶಕ್ತಿಯನ್ನ ತೋರಿಸೋದಿಲ್ಲ. ಮತ್ತೆ ಯಾವ ಒಂದು ಜಾದೂಗಾರಿ ಅಂದ್ರೆ ಜಾದೂ ತಂದೆ ಹತ್ರ ಅವಶ್ಯವಾಗಿ ಇದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರ ತಂದೆ ತಿಳಿಸ್ತಾ ಇದ್ದಾರೆ ಏನಂದ್ರೆ, ಭಗವಂತ ಯಾರಾಗಿದ್ದಾರೆ, ಶಕ್ತಿಶಾಲಿ ಆಗಿದ್ದಾರೆ. ಭಗವಂತ ಸತ್ತವರನ್ನ ಬದುಕಿಸ್ತಾರೆ ಅಂತ ಯಾರು ಹೇಳ್ತಾರೆ, ಮನುಷ್ಯರು ಹೇಳ್ಬಿಡ್ತಾರೆ. ಆದ್ರೆ ತಂದೆ ಹೇಳ್ತಾರೆ, ನಾನು ಯಾರಾದ್ರೂ ಸತ್ತೋದ್ರೆ ಅವ್ರನ್ನ ಮತ್ತೆ ಬದುಕಿಸುವಂತಹ ಕೆಲಸವನ್ನ ನಾನು ಮಾಡೋದಿಲ್ಲ. ಆದ್ರೆ ನನ್ನಲ್ಲೂ ಸಹ ಒಂದು ಶಕ್ತಿ ಇದೆ. ಏನಂದ್ರೆ ಯಾರು ನೋವು ಬಿದ್ದ ಭಕ್ತಿ ಮಾಡಿರ್ತಾರೆ ಅಂತವ್ರಿಗೆ ನಾನೇನ್ ಮಾಡ್ತೀನಿ, ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈಗ ಸತ್ತವ್ರಿಗೆ ಮತ್ತೆ ಬದುಕಿಸ್ತಾರೆ ಅಂತ ಪರಮಾತ್ಮ ಸರ್ವಶಕ್ತಿವಂತ ಅಲ್ಲ, ಶಕ್ತಿಶಾಲಿ ಆಗಿದಾರಲ್ವಾ, ಸತ್ತವ್ರನ್ನ ಬದುಕಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಶರೀರ ಬಿಟ್ಟಿರ್ತಾರೆ ಅವ್ರನ್ನ ತಿರ್ಗಾ ಬದುಕಿಸ್ಬಿಡ್ತಾರೆ ಅಂತ ಮನುಷ್ಯರು ಹೇಳ್ತಾರೆ. ಆದ್ರೆ ಅದು ಆ ರೀತಿ ಅಲ್ಲ ಮಕ್ಳೇ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಡ್ರಾಮಾದಲ್ಲಿ ಅವ್ರ ಪಾತ್ರ ಮುಗೀತು, ಇನ್ನೊಂದು ಶರೀರಕ್ಕೆ ಹೋಗ್ಬೇಕಂದ್ರೆ ಅವ್ರು ಹೋಗ್ತಾ ಇರ್ತಾರೆ. ಆದ್ರೆ ನಾನು ಯಾವುದೇ ರೀತಿ ಸತ್ತವರನ್ನ ಮತ್ತೆ ಬದುಕಿಸೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಪರಮಾತ್ಮ ಏನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ಯಾರು ಒಳ್ಳೆಯ ರೀತಿ ಭಕ್ತಿ ಮಾಡಿರ್ತಾರೆ, ಅನೇಕ ಪ್ರಕಾರದ ಭಕ್ತಿ ಮಾಡಿ, ಈಗ ಪರಮಾತ್ಮ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇವಿ ದೇವತೆಗಳ ಭಕ್ತಿ ಮಾಡ್ತಾರೆ. ಒಬ್ರು ಗಣೇಶನ್ ಮಾಡ್ತಾರೆ, ಒಬ್ರು ಆಂಜನೇಯದ್ ಮಾಡ್ತಾರೆ, ಒಬ್ರು ದೇವಿಯರದ್ದು ಮಾಡ್ತಾರೆ. ಈ ರೀತಿ ಯಾವ ಪ್ರತಿ ಭಕ್ತಿಯನ್ನ ಇಟ್ಟಿರ್ತಾರೆ ಅವರ ಸಾಕ್ಷಾತ್ಕಾರವನ್ನ ಮಾಡಿಸ್ತೀನಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂತವರಿಗೆ ಸಾಕ್ಷಾತ್ಕಾರವನ್ನ ಮಾಡಿಸ್ತೀನಿ ಅಂತ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಸಾಕ್ಷಾತ್ಕಾರ ಮಾಡಿಸುವಂತಹ ತಂದೆ ಯಾರಿದ್ದಾರೆ, ಪರಮಾತ್ಮ, ಅವರು ಬರೀ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರಷ್ಟೇ. ಕೆಲವೊಬ್ರು ಮಕ್ಳಿಗೆ ಏನಾಗುತ್ತಂದ್ರೆ ಮನೇಲಿ ಕೂತಿದ್ದಂಗೆ ಬ್ರಹ್ಮರವರ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಅಂದ್ರೆ ಬ್ರಹ್ಮ ಬಾಬಾದು ಮತ್ತೆ ಶ್ರೀ ಕೃಷ್ಣನ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಈಗ ಯಜ್ಞದ ಆದಿಯ ಸಮಯದಲ್ಲಿ ಏನಾಯ್ತಂದ್ರೆ ಮನೇಲಿ ಇರುವಂತವ್ರಿಗೆ ಎಲ್ಲ ಏನಾಗೋಯ್ತು, ಸಾಕ್ಷಾತ್ಕಾರ ಆಗೋಯ್ತು. ಏನು ಬ್ರಹ್ಮನಂದು ಅಥವಾ ಕೃಷ್ಣಂದು ಸಾಕ್ಷಾತ್ಕಾರ ಆಗೋಯ್ತು. ಅವರೆಲ್ಲ ಏನ್ ಮಾಡ್ಬಿಟ್ರು, ಯಜ್ಞಕ್ಕಾಗಿ ಬಂದ್ಬಿಟ್ರು. ಆದ್ರೆ ಕೆಲವೊಬ್ರು ಆ ಸಾಕ್ಷಾತ್ಕಾರ ಆಗಿ ಬಂದಿರುವಂತರಲ್ಲಿ ಏನಾಯ್ತಂದ್ರೆ ಯಾರು ಎಲ್ಲ ಬಿಟ್ಟು ಈಗ ಬಾಬಾನ ಹತ್ರ ಬಂದ್ಬಿಟ್ರು, ಅವಾಗ ಏನಾಯ್ತು, ಅಲ್ಲಿ ಸಹ ಯಾರು ಯಥಾರ್ಥವಾಗಿ ಜ್ಞಾನವನ್ನ ತಿಳ್ಕೊಂಡಿಲ್ಲ, ಪರಮಾತ್ಮನ ಜೊತೆ ಯೋಗವನ್ನ ಜೋಡಣೆ ಮಾಡಿಲ್ಲ ಅಂತವ್ರು ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ಸಾಕ್ಷಾತ್ಕಾರ ಏನಾಗುತ್ತಂದ್ರೆ ಬರೀ ಕಣ್ಣಕ್ ಕಾಣಿಸುತ್ತೆ ಅಷ್ಟೇ. ಆದ್ರೆ ಅದರ ಅನುಭವ ಇಲ್ಲ ಅಂದ್ರೆ ಏನಾಗೋಗುತ್ತೆ, ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಟ್ಟು ಹೋಗುವಂಥದ್ದು. ಯಾಕಂದ್ರೆ ಯಥಾರ್ಥವಾಗಿ ಗುರ್ತಿಸಿರೋದಿಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳೋದು ಏನಂತ, ನವದಾ ಭಕ್ತಿ ಮಾಡೋರ್ಗೆ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಭಕ್ತಿ ಮಾಡೋರ್ಗೆ ಯಾವ್ದೋ ಒಂದು ಮೂರ್ತಿ ಯಾರ ಪ್ರತಿ ಅವರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ, ಗಣೇಶನ್ ಪ್ರತಿ, ಆಂಜನೇಯನ್ ಪ್ರತಿ, ಅದ್ರ ಸಾಕ್ಷಾತ್ಕಾರ ಆಗುತ್ತೆ. ಇನ್ನ ಕೆಲವೊಬ್ರಿಗೆ ಈ ಜ್ಞಾನದಲ್ಲಿ ಸಹ ಏನಾಗುತ್ತೆ, ಯಾರ್ಯಾರು ಇನ್ನ ಜ್ಞಾನಕ್ಕೆ ಬಂದಿರಲ್ಲ ಅವ್ರನ್ನ ಜ್ಞಾನಕ್ಕೆ ಮತ್ತೆ ಕರ್ಕೊಂಡ್ ಬರ್ಬೇಕಂತ ಏನಾಗುತ್ತೆ, ಕೆಲವೊಬ್ರಿಗೆ ಬ್ರಹ್ಮರವ್ರದ್ದು ಅಥವಾ ಶ್ರೀ ಕೃಷ್ಣ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಅದಾದ್ಮೇಲೆ ಅವರು ಯಥಾರ್ಥವಾಗಿ ಜ್ಞಾನ ಮತ್ತೆ ಯೋಗದ ರೀತಿಯಲ್ಲಿ ಅಂದ್ರೆ ಬಾಬಾ ಏನ್ ಶ್ರೀಮತ ಕೊಡ್ತಾರೆ ಅದಂತೆ ನಡೆದು ಯೋಗವನ್ನೇ ಜೋಡಣೆ ಮಾಡಿ ಏನು ತಂದೆ ಅನುಭವ ಮಾಡಿಲ್ಲ ಅಂದ್ರೆ ಅವರು ಏನ್ ಮಾಡ್ತಾರೆ, ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಅದರಿಂದ ಏನ್ ಹೇಳ್ತಿದ್ದಾರೆ, ಜ್ಞಾನ ಯೋಗ ಅನ್ನುವಂಥದ್ದು ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಅದರಿಂದ ಜ್ಞಾನ ಯೋಗದ ಆಧಾರದ ಮೇಲೇನೆ ನಿಶ್ಚಯ ಉಂಟಾಗೋದು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಮತ್ತೆ ಏನು ಹೇಳ್ತಿದ್ದಾರೆ ಇವತ್ತು ಧಾರಣೆಯ ಪಾಯಿಂಟ್ಸ್ ಅಂದ್ರೆ, ಈ ಅಂತಿಮ ಜನ್ಮದಲ್ಲಿ ನಾವು ತಂದೆಯ ಆಜ್ಞೆ ಅನುಸಾರ ಗೃಹಸ್ಥದಲ್ಲಿ ಪವಿತ್ರವಾಗಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಗೃಹಸ್ಥದಲ್ಲಿ ಇದ್ದಾಗ ಪ್ರತಿಯೊಂದು ಮನಸ ವಾಚ ಕರ್ಮದಲ್ಲಿ ನಾವು ಪವಿತ್ರವಾಗಿ ಇರಬೇಕು. ಯಾವುದೇ ರೀತಿ ಮನೆ ಮಠವನ್ನು ಬಿಟ್ಟು ಹೋಗಿ ಅಂತ ತಂದೆಯಲ್ಲೂ ತಿಳಿಸಿಲ್ಲ. ಆದ್ರೆ ಮನೆಯಲ್ಲಿ ಇರ್ತಾ ನೀವು ಹೇಗಿರ್ಬೇಕು, ಜ್ಞಾನ ಅನ್ನುವಂತಹ ಖಡ್ಗವನ್ನ ಇಟ್ಕೊಂಡು ನಾವು ಮನಸ್ಸಿನಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಸಂಕಲ್ಪಗಳು ಮಾಡದೆ, ಕರ್ಮದಲ್ಲೂ ಸಹ ಒಳ್ಳೆಯ ಕರ್ಮವನ್ನ ಮಾಡಿ, ಮಾತಿನಲ್ಲೂ ಸಹ ಒಳ್ಳೆಯ ಮಾತುಗಳನ್ನ, ಒಳ್ಳೆ ಸಂಸ್ಕಾರಗಳನ್ನ ಬೆಳೆಸ್ಕೊಂತ ಹೋದಾಗ ಏನಾಗುತ್ತೆ, ನಾವು ಪಾವನ ಆಗ್ತಾ ಹೋಗ್ತೀವಿ. ಈ ಸಾಹಸವನ್ನ ನೀವು ಮಕ್ಕಳು ತೋರಿಸ್ಬೇಕು. ಅಂದ್ರೆ ಮನೇಲಿ ಇರ್ತಾನು ನೀವು ಪವಿತ್ರತೆಯನ್ನ ಧಾರಣೆ ಮಾಡಿ ನಾವು ಪವಿತ್ರವಾಗಿ ಮನೆಯಲ್ಲಿ ಇರೋದಿಕ್ಕೂ ಸಾಧ್ಯ ಅನ್ನುವಂತಹ ಸಾಹಸವನ್ನ ನೀವು ಮಕ್ಕಳು ತೋರಿಸ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಧಾರಣೆ 2ನೇ ಪಾಯಿಂಟ್ ಆಗಿದೆ. ಯಾಕಂದ್ರೆ ಈ ಸಾಧು ಸಂತರು ಏನ್ ಮಾಡ್ತಾರೆ ಅಂದ್ರೆ ಮನೆ ಮಠ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಮನೇಲಿ ಇದ್ರೆ ನಾವು ವಿಕಾರಗಳನ್ನ ತ್ಯಾಗ ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಅದು ಸುಳ್ಳು. ಮನೇಲಿ ಇರ್ತಾನೂ ಸಹ ನಾವು ಪವಿತ್ರವಾಗಿ ಖುಷಿಯಾಗಿ ಜೀವನ ಮಾಡ್ಬೋದು ಅನ್ನುವಂಥದ್ದನ್ನ ನೀವು ಮಕ್ಕಳು ತೋರಿಸಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ.
ಶ್ರೀಮತದಂತೆ ನಡೆದು ಸದಾ ಶ್ರೇಷ್ಠ ಕರ್ಮವನ್ನ ಮಾಡಬೇಕು. ಯಾಕಂದ್ರೆ ಶ್ರೇಷ್ಠತೆಗೆ ಶ್ರೇಷ್ಠ ತಂದೆ ಬಂದು ಏನ್ ಮಾಡ್ತಿದ್ದಾರೆ, ಶ್ರೇಷ್ಠವಾದ ಕರ್ಮವನ್ನ ಕಲಿಸ್ತಾ ಇದ್ದಾರೆ. ಈಗ ಶ್ರೇಷ್ಠವಾದ ಕರ್ಮ ಮಾಡಿದ್ವು ಅಂದ್ರೆ ಕರ್ಮಫಲ ಏನಿರುತ್ತೆ, ಶ್ರೇಷ್ಠವಾಗೇ ಇರುತ್ತೆ. ಅದರಿಂದ ಇವಾಗ ನೀವು ರಾಮ 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 ಅಂತ ಹೇಳೋದು ಅಥವಾ ಶ್ಲೋಕಗಳು ಹೇಳೋದು ಇವೆಲ್ಲ ನೀವು ಶಬ್ದದಲ್ಲಿ ಬಂದ್ಬಿಡ್ತೀರಲ್ಲ, ಈ ಶಬ್ದದಲ್ಲಿ ನೀವು ಬರಬೇಡಿ, ದೂರ ಹೋಗಿ. ಅಥವಾ ಮನಸ್ಸಿನಲ್ಲೂ ಸಹ ಬೇಡದೇ ಇರೋ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ಕೆಟ್ಟ ಸಂಕಲ್ಪಗಳು ಇವೆಲ್ಲ ಓಡ್ತಾನೇ ಇರುತ್ತಲ್ಲ, ಇದರಿಂದ ಎಲ್ಲ ಡಿಸ್ಕನೆಕ್ಟ್ ಆಗಿ ಮನಸ್ಸಿನಿಂದನೂ ಸಹ ಶಾಂತ ಆಗಿ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಮನೆಯಲ್ಲಿ ನೀವೊಬ್ಬರೇ ಜ್ಞಾನದಲ್ಲಿದ್ದು ಬೇರೆಯವರು ಜ್ಞಾನದಲ್ಲಿಲ್ಲ, ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಅದಕ್ಕೆ ಸಹಯೋಗ ಕೊಡಬಾರ್ದು ಅಂತ ಅಲ್ಲ. ನೀವು ಏನ್ ಮಾಡ್ಬೇಕು, ನಾವೆಲ್ಲ ಸಹಯೋಗವನ್ನ ಕೊಡ್ಬೇಕು. ಫಸ್ಟ್ ರೀತಿಯಲ್ಲೇ ಪೂಜೆ ಎಲ್ಲವನ್ನು ಮಾಡ್ತಾ ಇದ್ರು ಮನಸ್ಸಿನಿಂದ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರ್ಬೇಕು. ಅದು ಬಿಟ್ಟು ನಾನು ಇಲ್ಲಿಗೆ ಬಂದ್ಬಿಟ್ಟಿದೀನಿ, ನಾನು ಈ ಪೂಜೆ ಮಾಡೋದಿಲ್ಲ, ನಾನು ಇದ್ ಮಾಡೋದಿಲ್ಲ, ಅದ್ ಮಾಡೋದಿಲ್ಲ ಅಂತ ಅಲ್ಲಿ ಮನೆಯ ವಾತಾವರಣ ಹಾಳು ಮಾಡುವಂಥದ್ದು ಅಲ್ಲ. ನಮ್ಮಲ್ಲಿ ಆಗುವಂತ ಬದಲಾವಣೆ ನೋಡಿ ಬೇರೆಯವರು ಬದಲಾಗಬೇಕೇ ಹೊರತು ನಾವು ಫೋರ್ಸ್ಫುಲ್ ಆಗಿ ನಾನು ಇಲ್ಲಿಗೆ ಬ್ರಹ್ಮಕುಮಾರಿಗೆ ಹೋಗ್ತಾ ಇದ್ದೀನಿ, ನಾನು ಮನೇಲಿ ಪೂಜೆ ಮಾಡೋದಿಲ್ಲ, ನಾನು ಹಿಂಗ್ ಜ್ಞಾನಕ್ಕೆ ಬಂದ್ಬಿಟ್ಟಿದೀನಿ, ನೀವು ಇದಕ್ ಬಂದ್ಬಿಡಿ, ನೀವು ಈ ಪೂಜೆ ಮಾಡ್ಬಿಡಿ ಅಂತ ಈ ರೀತಿ ಎಲ್ಲ ಜಗಳ ಮಾಡುವಂತ ತಂದೆ ಎಲ್ಲೂ ತಿಳಿಸಿಲ್ಲ. ಅವರು ಪೂಜೆ ಮಾಡ್ತಿದಾರ. ಇವತ್ತು ಸಹ ಮುಳ್ಳಿಯಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಯಾರಾದ್ರೂ ಭಕ್ತಿ ಮಾಡ್ತಾ ಇದ್ದಾರ ಅವ್ರನ್ನ ಭಕ್ತಿಯಿಂದ ಬಿಡಿ ಅಂತ ಬಿಡಿಸೋದಲ್ಲ, ಅವ್ರಿಗಾಗೆ ಆ ರಿಯಲೈಸೇಷನ್ ಆಗಿ ಜ್ಞಾನ ಹೌದು ಇದು ಸರಿ ಅಂತ ಅವ್ರಿಗೆ ಅರ್ಥ ಆಗಿ ಅವ್ರಾಗೆ ಬಿಡ್ಬೇಕೆ ಹೊರತು ನಾವಾಗೆ ಫೋರ್ಸ್ ಮಾಡಿ ಮಾಡ್ಕೂಡ್ದು ಅಂತ ಇವತ್ತು ಡೈರೆಕ್ಟ್ ಆಗಿ ಮುರಳಿಯಲ್ಲಿ ತಂದೆ ತಿಳಿಸಿದ್ದಾರೆ. ಮನೆಯ ವಾತಾವರಣವನ್ನು ಸಹ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಬೇಕಾಗುತ್ತೆ. ಈಗ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಓಕೆ, ಅದಕ್ಕೇನು ನೀವು ಫಸ್ಟ್ ಇಂದ ತಯಾರಿ ಮಾಡ್ಕೊಡ್ತಾ ಇದ್ರಿ ಅಥವಾ ನೀವು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ರಿ, ಅದು ಆಗಿ. ಆದ್ರೆ ಮನಸ್ಸನ್ನ ಯಾರ ಕಡೆ ಕನೆಕ್ಟ್ ಇಟ್ಕೊಬೇಕು, ಪರಮಾತ್ಮನ ಕಡೆ ಕನೆಕ್ಟ್ ಇಟ್ಕೊಬೇಕು. ಇದೆಲ್ಲ ನಿಮಿತ್ತ ಆಗಿ ಜವಾಬ್ದಾರಿಯ ರೀತಿಯಲ್ಲಿ ಮಾಡ್ಬೇಕಷ್ಟೇ. ಬಿಟ್ರೆ ಅದನ್ನು ಬಿಟ್ಟು ನಾನು ಇದನ್ನ ಮಾಡಲ್ಲ, ನೀವು ಹಂಗೆ ಇರ್ಬೇಕು, ಆ ತರ ಎಲ್ಲ ಮಾಡೋ ಹಾಗೆ ಇಲ್ಲ. ಪರಮಾತ್ಮ ಕೊಡುವಂತಹ ಜ್ಞಾನವನ್ನ ಉಲ್ಟಾವಾಗಿ ತಗೊಂಡು ಉಲ್ಟಾ ಅಪ್ಲಿಕೇಶನ್ ಮಾಡಬಾರ್ದು. ಅದಕ್ಕೆ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವೆಲ್ಲೇ ಇರಿ, ಏನೇ ಮಾಡ್ತೀರಿ, ನಿರಂತರ ತಂದೆಯ ಜೊತೆ ಯಥಾರ್ಥವಾಗಿ ಮನಸ್ಸನ್ನ ಪರಮಾತ್ಮನ ಜೊತೆ ಇಟ್ಟು ಪರಮಾತ್ಮನಲ್ಲಿ ಇರುವಂತಹ ಗುಣಗಳನ್ನ ಅನುಭವ ಮಾಡಿ. ಆದ್ರೆ ಇದು ನಿರಾಕಾರ ಇದರಲ್ಲಿ ಆಗುವಂಥದ್ದು. ಈಗ ಎದುರುಗಡೆ ನಾವು ಪೂಜೆಯಲ್ಲಿ ಭಾಗಿಯಾಗಿದ್ರು ನಿರಂತರ ಪರಮಾತ್ಮನ ನೆನಪಲ್ಲಿದ್ದು ಆ ಎನರ್ಜಿ ಫ್ಲೋ ಆಗ್ತಾ ಇದ್ರೆ ಅಲ್ಲಿ ಇರುವಂತವರದ್ದು ಸಹ ಏನಾಗುತ್ತೆ, ಆತ್ಮದ ಉನ್ನತಿ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಜ್ಞಾನವನ್ನ ಅಪ್ಲೈ ಮಾಡ್ಬೇಕು ಅನ್ನುವಂಥದ್ದನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಮತ್ತೆ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಶಬ್ದದಿಂದ ಈಗ ದೂರ ಆಗುವಂತ ಸಮಯ ಬಂದಿದೆ. ಅಂದ್ರೆ ಪರಂಧಾಮಕ್ಕೆ ವಾಪಸ್ ನಾವು ಮಕ್ಕಳು ಹೋಗ್ಬೇಕಾಗಿದೆ. ಆದ್ಮೇಲೆ ಮನಸ್ಸುನು ಶಾಂತ ಆಗ್ಬೇಕು, ವಾಚದಲ್ಲಿ ಜಾಸ್ತಿ ಬರಬಾರ್ದು, ಎಷ್ಟು ಬೇಕೋ ಅಷ್ಟರಲ್ಲಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತೆ ಏನೇನೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನ ಓದಿದ್ರಿ, ಏನೇನೆಲ್ಲ ಜಪ ತಪ ಏನೇನೋ ಭಜನೆಗಳು ಅದೆಲ್ಲ ಓದಿದ್ರಿ, ಅದನ್ನೆಲ್ಲ ಮರ್ತು ಬಿಡಿ. ಈಗ ಒಬ್ಬ ತಂದೆಯ ಜೊತೆ ನೆನಪಿನಲ್ಲಿದ್ದು ಡೈರೆಕ್ಟ್ ಅನುಭವವನ್ನ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಅವೆಲ್ಲ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ, ಅಲ್ಪ ಕಾಲದ ಸುಖ ಅಷ್ಟೇ. ಆ ಟೈಮ್ ಮಾಡಿದಾಗ ಏನೋ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತೆ ಸಾಯಂಕಾಲ ಜಗಳ ಶುರು ಮನೇಲಿ. ಆದ್ರೆ ನಾವು ಈ ಜ್ಞಾನ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಿರಂತರ ಪರಮಾತ್ಮನ ಜೊತೆ ಡೈರೆಕ್ಟ್ ಕನೆಕ್ಟ್ ಆಗಿದ್ದಾಗ ನಮ್ಮ ಮೈಂಡ್ ಏನಾಗುತ್ತೆ, ತಬ್ಬಿಬ್ಬಲ್ಲಿ ಬರೋದಿಲ್ಲ. ಎದುರುಗಡೆ ಇರೋರು ಸಹ ಏನೇ ಮಾತಾಡಿದ್ರು ಸಹ ಅವರ ಪ್ರತಿ ನಮ್ಗೆ ಶುಭ ಭಾವನೆನೇ ಇರುತ್ತೆ, ಮತ್ತೆ ಅದರ ಎಫೆಕ್ಟ್ ನಮ್ಮ ಮೇಲೆ ಬೀಳೋದಿಲ್ಲ. ಈ ರೀತಿ ನಮ್ಮ ಜೀವನವನ್ನ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮನ ಜೊತೆ ನಡೆಸುವುದು ಹೇಗೆ ಅನ್ನೋದನ್ನ ನಾವು ಯಥಾರ್ಥವಾಗಿ ತಿಳ್ಕೊಂಡು ಶಬ್ದದಿಂದ ದೂರ ಆಗ್ಬೇಕು, ನಿರಂತರ ತಂದೆಯ ಜೊತೆ ನೆನಪಿನಲ್ಲಿ ಇರ್ಬೇಕು, ತಂದೆಯ ಜೊತೆ ಯೋಗವನ್ನ ಇಟ್ಕೊಬೇಕು, ಜೋಡಣೆ ಆಗ್ಬೇಕು, ಅನುಭವದಲ್ಲಿ ಇರ್ಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಇಂದಿನ ವರದಾನ ಆಗಿದೆ, ಪರಿಸ್ಥಿತಿಗಳನ್ನು ಒಳ್ಳೆಯದಕ್ಕಾಗಿ ಎಂದು ತಿಳಿದು ತಮ್ಮ ನಿಶ್ಚಯದ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಅಚ್ಚಲ ಅಡೋಲ ಭವ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನೇ ಪರಿಸ್ಥಿತಿಗಳು ಬರ್ಲಿ, ಏನೇನೆಲ್ಲ ಆಗ್ತಾ ಇದೆ ಅದು ಒಳ್ಳೆಯದಕ್ಕೆ, ಏನಾಗಿದೆ ಅದು ಒಳ್ಳೆಯದಕ್ಕೆ, ಏನಾಗ್ತಾ ಇದೆ ಅದು ಒಳ್ಳೆಯದಕ್ಕೆ, ಮುಂದೆ ಏನಾಗೋದ್ರಿದೆ ಅದು ಇನ್ನ ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊಂಡು ನಮ್ಮಲ್ಲಿ ನಿಶ್ಚಯದ ಅಡಿಪಾಯ ಅಂದ್ರೆ ಪರಮಾತ್ಮನ ಮೇಲೆ ಏನು ನಿಶ್ಚಯ ಇದೆ ಆ ಫೌಂಡೇಶನ್ನ ಶಕ್ತಿಶಾಲಿ, ಅಡಿಪಾಯವನ್ನ ಶಕ್ತಿಶಾಲಿ ಮಾಡುವಂತಹ ಅಚಲ ಅಡೋಲರಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆ ಸ್ಥಿರತೆ ಅನ್ನೋದು ನಿಮ್ಮಲ್ಲಿ ಬರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಎಂಥದ್ದೇ ಪರಿಸ್ಥಿತಿ ಬರ್ಲಿ ಅದರಿಂದ ನಾವು ಮಕ್ಕಳು ಜಂಪ್ ಆಗ್ಬೇಕು ಹೊರತು ಈ ಪರಿಸ್ಥಿತಿಗಳಲ್ಲಿ ಸಿಗಾಕೊಂಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಏನೇ ಪರಿಸ್ಥಿತಿ ಬಂದ್ರೂ ಸಹ ಅದು ಒಳ್ಳೇದಕ್ಕಾಗಿ,
ಅದ್ರಲ್ಲಿ ಏನೋ ಒಂದು ಕಲ್ಯಾಣ ಅನ್ನೋದು ಇರುತ್ತೆ. ನಾವೇನೋ ಒಂದು ಕಲಿಬೇಕಾಗಿರುತ್ತೆ. ಮತ್ತೆ ಅದರಿಂದ ಏನೋ ಒಂದು ರಿಸಲ್ಟ್ ಒಳ್ಳೇದಾಗಿದೆ ಅಂತ ನಾವು ಒಂದು ಥಾಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಆ ಎನರ್ಜಿ ಕೂಡ ಅದರಲ್ಲಿ ತಲುಪ್ತಾ ಹೋಗುತ್ತೆ, ಒಳ್ಳೇದಾಗೇ ಆಗುತ್ತೆ. ಅದರಿಂದ ಏನೇ ಪರಿಸ್ಥಿತಿ ಬಂದ್ರೂ ಅದು ಒಳ್ಳೇದಕ್ಕೆ ಅನ್ನುವಂತಹ ಏನು ಸ್ಮೃತಿಯನ್ನ ಇಟ್ಕೊಂಡು ಹೈ ಜಂಪ್ ಮಾಡಿ, ಅದು ಬಿಟ್ಟು ಇದ್ಯಾಕೆ, ಇದಿಂಗೆ ಅದಂಗೆ ಇದರಲ್ಲಿ ಬಂದ್ಬಿಡ್ಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈ ನಿಶ್ಚಯದ ಅಡಿಪಾಯವನ್ನ ಶಕ್ತಿಶಾಲಿ ಮಾಡುವಂತಹ ಸಾಧನದಲ್ಲಿ ಏನೋ ನಾವು ತೊಡ್ಕೊಬೇಕು. ಅಂದ್ರೆ ಈ ನಿಶ್ಚಯ ಏನಾಗುತ್ತೆ, ನಮ್ಮ ಅಡಿಪಾಯವನ್ನ ಅಂದ್ರೆ ತಂದೆಯ ಮೇಲೆ ಏನ್ ನಿಶ್ಚಯ ಇದೆ ಆ ಅಡಿಪಾಯವನ್ನ ಸ್ಟ್ರಾಂಗ್ ಮಾಡುತ್ತೆ. ಯಾವುದು ಏನೇ ಪರಿಸ್ಥಿತಿ ಬಂದ್ರೂ ಸಹ ಅದು ಒಳ್ಳೆಯದಕ್ಕೆ ಅನ್ನುವಂಥದ್ದು ಏನಾಗುತ್ತೆ, ನಿಶ್ಚಯದಲ್ಲಿ ನಾವು ಹೇಗೆ ತಂದೆಯ ಜೊತೆ ಸ್ಟ್ರಾಂಗ್ ಆಗಿ ಬಾಂಡಿಂಗ್ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ರಲ್ಲಿ ಅಡಿಪಾಯ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನಾವು ಏನೇ ಒಂದು ಪರಿಸ್ಥಿತಿ ಬಂದರೂ ಒಳ್ಳೆಯದಕ್ಕಾಗಿ ಅಂತ ಅನ್ಕೊಂಡಿದ ತಕ್ಷಣ ಏನಾಗೋಗುತ್ತೆ, ನಾವು ಅಂಗದನ ರೀತಿಯಲ್ಲಿ ಏನಾಗ್ಬಿಡ್ತೀವಿ, ಸ್ಟ್ರಾಂಗ್ ಆಗ್ಬಿಡ್ತೀವಿ. ಸ್ಥಿರತೆ ಅನ್ನೋದು ಬಂದ್ಬಿಡುತ್ತೆ. ತಂದೆ ಮೇಲೆ ಅಷ್ಟು ನಿಶ್ಚಯ ಅನ್ನೋದು ಬಂದಾಗ ಏನಾಗುತ್ತೆ ಅಂದ್ರೆ, ಮಾಯೆ ಎಷ್ಟೇ ವಿಕರಾಲ ರೂಪದಲ್ಲಿ ಬಂದ್ರೂ ಅದು ದಾಸಿ ಆಗ್ಬಿಡುತ್ತೆ. ಅಂದ್ರೆ ಏನೇ ಒಂದು ಪರಿಸ್ಥಿತಿಗಳು ಬಂದ್ರೂ ನಮ್ಗೆ ದಾಸಿ ಆಗ್ಬಿಡುತ್ತೆ. ಅಂದ್ರೆ ಅದು ಅದರಲ್ಲಿ ಕಲ್ಯಾಣ ಆಗ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದು ನಮ್ಗೆ ತೊಂದರೆ ಕೊಡೋದ್ರ ಬದಲು ಅದು ನಮ್ಗೆ ದಾಸಿಯಾಗಿ ಕಲ್ಯಾಣ ಆಗ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಚಾಲೆಂಜ್ ಮಾಡಿ, ನಾನು ಯಾರಾಗಿದ್ದೀನಿ, ಪರಮಾತ್ಮನ ಸಂತಾನ ಆಗಿದ್ದೀನಿ, ನಾನು ಮಹಾವೀರ ಆಗಿದ್ದೀನಿ, ಈ ಪರಿಸ್ಥಿತಿಗಳೆಲ್ಲ ನನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಈಗ ನೀರ್ ಮೇಲೆ ಏನಾದ್ರು ಬರೆದ್ರೆ ನಿಲ್ಲತ್ತಾ, ಏನೂ ನಿಲ್ಲೋದಿಲ್ಲ. ಅದೇ ರೀತಿ ಈಗ ಪರಿಸ್ಥಿತಿಗಳು ಏನೇ ಬಂದ್ರೂ ನನ್ನ ಮೇಲೆ ವಾರ್ ಮಾಡೋದಕ್ಕೆ, ನನ್ನನ್ನು ಅದರ ಪ್ರಭಾವದಲ್ಲಿ ಸಿಗಾಕ್ಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಟೇಜಲ್ಲಿ ನೀವು ತಲುಪಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಸ್ವಸ್ಥಿತಿಯಲ್ಲಿರುವಂಥದ್ದು, ನಾನು ಯಾರು, ಆತ್ಮ, ನನ್ನ ತಂದೆಯರು ಪರಮಾತ್ಮ, ನಾನು ಇಲ್ಲಿಗೆ ಏನಿಗೆ ಬಂದಿದ್ದೀನಿ, ಪಾತ್ರ ಮಾಡೋದಕ್ಕೆ. ಈಗೇನಾಗಿದೆ, ಅಂತಿಮ ಸಮಯ ಆಗಿದೆ. ಈಗ ನಾನು ಎಲ್ಲಿಗೆ ಹೋಗಬೇಕು, ಪರಂಧಾಮಕ್ಕೆ ಹೋಗಬೇಕು. ಈ ಸಮಯದಲ್ಲಿ ನಾನೇನು ಮಾಡಬೇಕು, ಸೇವೆ ಮಾಡಬೇಕು, ತಂದೆಗೆ ಸಹಯೋಗಿ ಆಗಬೇಕು, ಪರಮಾತ್ಮನ ಜೊತೆ ಜೋಡಣೆ ಆಗಿ ಪರಮಾತ್ಮನ ಗುಣಗಳನ್ನು ನಾನು ಅನುಭವ ಮಾಡಬೇಕು. ಅನುಭವ ಮಾಡಿ ಬೇರೆಯವ್ರಿಗೂ ಸಹ ಅನುಭೂತಿ ಮಾಡಿಸ್ಬೇಕು. ವಿಶ್ವದ ಕಲ್ಯಾಣ ಮಾಡುತ್ತಿರುವಂತಹ ತಂದೆಗೆ ಸಹಯೋಗಿ, ಹೃದಯ ಸಿಂಹಾಸನ ಅಧಿಕಾರಿ ಮಗುವಾಗಿ ನನ್ನ ಪಾತ್ರವನ್ನ ಶ್ರೇಷ್ಠವಾಗಿ ನಿಭಾಯಿಸಬೇಕು ಅಂತ ಇಷ್ಟು ಏನಾಗಬೇಕು, ತಲೆಯಲ್ಲಿರಬೇಕು. ಜೊತೆಗೆ ಏನಂದ್ರೆ, ಏನೇ ಪರಿಸ್ಥಿತಿ ಬರ್ತಾ ಇದೆ ಅದೆಲ್ಲ ಒಳ್ಳೆಯದಕ್ಕಾಗಿ ಬರ್ತಾ ಇದೆ ಅನ್ನುವಂತಹ ಸ್ಮೃತಿ, ಅದ್ರಲ್ಲಿ ಏನೋ ಕಲ್ಯಾಣ ಇದೆ ಅನ್ನುವಂಥ ಸ್ಮೃತಿಯಲ್ಲಿದ್ದಾಗ ನಮ್ಮ ನಿಶ್ಚಯ ಪರಮಾತ್ಮನ ಮೇಲೆ ಏನು ನಿಶ್ಚಯ ಇದೆ ಅದ್ರ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಆ ರೀತಿ ಸ್ವಸ್ಥಿತಿಯಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಏನೇ ಒಂದು ಪರಿಸ್ಥಿತಿ ಬಂದ್ರೂ ಅದು ನಮಗೆ ಯಾವುದೇ ರೀತಿ ಪ್ರಭಾವ ಬೀಳೋದಿಲ್ಲ. ಅದರಿಂದ ಏನಾಗ್ತೀವಿ, ಆರಾಮಾಗಿ ಈಚೆ ಬಂದ್ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಸ್ವಸ್ಥಿತಿಯಲ್ಲಿ ಇದ್ದಾಗ ನೀವು ಅಚ್ಚಲ ಅಡೋಲರಾಗಿ ಇರ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಸರ್ವರಿಗೆ ಆತ್ಮಿಕ ಪ್ರೀತಿಯ ಅನುಭೂತಿ ಮಾಡಿಸುತ್ತಾ ಸದಾ ನ್ಯಾರ ಮತ್ತು ಪ್ಯಾರ ಆಗಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಏನೋ ಆತ್ಮಿಕ ಪ್ರೀತಿಯನ್ನ ಅನುಭವವನ್ನ ಮಾಡಿಸಿ. ನೀವು ಬರೀ ಬಾಬಾ ಬಾಬಾ ಅಂತೇಳಿ ಅಥವಾ ಬರೀ ಜ್ಞಾನವನ್ನ ಏನು ಮಹಿಮೆಯನ್ನ ಮಾಡಿ ಅನ್ನೋದು ಅಲ್ಲ, ಅದೆಲ್ಲ ಸಮಯ ಮುಗ್ದೋಗಿದೆ. ಈಗೇನ್ ಮಾಡ್ಬೇಕು, ಎಲ್ಲರಿಗೂ ಸಹ ಆತ್ಮಿಕ ಪ್ರೀತಿಯ ಅನುಭೂತಿಯನ್ನ ಮಾಡಿಸುತ್ತಾ ಸದಾ ನ್ಯಾರ ಮತ್ತೆ ಪ್ಯಾರ ಆಗಿ ಇರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನೇ ಒಂದು ಸದಾ ಎಲ್ರಿಗೂ ಆತ್ಮಿಕ ಪ್ರೀತಿಯನ್ನ ಕೊಡಿ, ಆತ್ಮದ ಕಲ್ಯಾಣವೊಂದರಲ್ಲಿ ತೊಡಗಿಸ್ಕೊಳ್ಳಿ. ಶರೀರದಿಂದ ನ್ಯಾರ ಆಗ್ಬಿಡಿ. ಶರೀರದ ಜೊತೆ ಯಾವುದೇ ಒಂದು ಕನೆಕ್ಷನ್ ಅಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ಬೋದು. ಈಗ ಶರೀರ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ವಿಕಾರಗಳು ಜಾಗೃತ ಆಗುತ್ತೆ. ನಾವ್ ಯಾವಾಗ ಆತ್ಮ ಅಂತ ನೋಡ್ತೀವಿ, ಆತ್ಮನಲ್ಲಿರುವಂತಹ ಆತ್ಮ ಅಂತ ತಿಳ್ಕೊಳೋದು ಎಲ್ಲರೂ ತಿಳ್ಕೊಂತಾರೆ. ಆದ್ರೆ ಆತ್ಮನಲ್ಲಿ ಇರುವಂತಹ ಒರಿಜಿನಲ್ ಗುಣ ಕಡೆ ನೋಡ್ಬೇಕು. ಅದ್ಬಿಟ್ಟು ಅವರಲ್ಲಿ ಏನು ಅವಗುಣಗಳಿದೆ, ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಾರೆ, ಅದೆಲ್ಲದ್ರಲ್ಲೂ ಡಿಸ್ಕನೆಕ್ಟ್ ಆಗಿ ಆತ್ಮನ ಒರಿಜಿನಲ್ ಗುಣ ಯಾವುದು, ಶಾಂತಿ, ಸುಖ, ನೆಮ್ಮದಿ, ಆನಂದ, ಪ್ರೀತಿ, ಇದ್ರ ಕಡೆ ಗಮನ ಕೊಟ್ಟು ಆ ಆತ್ಮನಿಗೆ ಕಲ್ಯಾಣ ಆಗ್ಲಿ ಅನ್ನುವಂತಹ ಆ ವಿಚಾರದಲ್ಲಿ, ಅಂದ್ರೆ ಪರಮಾತ್ಮನಿಗೆ ಅತಿ ಪ್ರಿಯ ಮಗುವಾಗಿ ಹತ್ತಿರದಲ್ಲಿದ್ದು ಸರ್ವ ಆತ್ಮರಿಗೂ ಆತ್ಮಿಕ ಪ್ರೀತಿಯ ಅನುಭವವನ್ನ ಮಾಡಿಸಿ. ಆ ರೀತಿಯಾಗಿ ನ್ಯಾರ ಪ್ಯಾರವಾಗಿ ಇರುವಂತಹ ಸ್ಟೇಜ್ ಅಲ್ಲಿ ನೀವಿರಿ. ಸದಾ ನ್ಯಾರ ಪ್ಯಾರ ಸ್ಟೇಜ್ ಅಲ್ಲಿ ನೀವು ಇರಿ. ಈ ಪ್ರಪಂಚದಿಂದ, ಈ ಶರೀರದಿಂದ, ಶರೀರದ ಸಂಬಂಧಗಳಿಂದ ಎಲ್ಲದರಿಂದ ಭಿನ್ನವಾಗಿರಿ. ಪ್ರಭುವಿನ ಹತ್ತಿರ ಅಂದ್ರೆ ಪರಮಾತ್ಮನ ಹತ್ತಿರ ಪ್ರೀತಿಯಿಂದ ಇರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆ ಸ್ಟೇಜ್ ಅಲ್ಲಿ ಇದ್ದಾಗ ಸರ್ವರಿಗೂ ಏನಾಗುತ್ತೆ, ಆತ್ಮಿಕ ಪ್ರೀತಿಯ ಅನುಭೂತಿ ಆಗುತ್ತೆ. ಈ ರೀತಿ ಬೇರೆಯವ್ರಿಗೆ ಆತ್ಮಿಕ ಪ್ರೀತಿಯ ಅನುಭೂತಿಯನ್ನ ಮಾಡಿಸುವಂತಹ ಮಕ್ಕಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಆತ್ಮಿಕ ಘನತೆ ಮತ್ತು
ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ವರದಾತ ಅಥವಾ ವರದಾನಿ ಇಬ್ಬರ ಸಂಬಂಧ ಸಮೀಪ ಮತ್ತು ಸ್ನೇಹದ ಆಧಾರದಿಂದ ನಿರಂತರವಾಗಿದ್ರೆ ಮತ್ತು ಸದಾ ಕಂಬೈನ್ಡ್ ರೂಪದಲ್ಲಿ ಇದ್ರೆ ಪವಿತ್ರತೆಯ ಛತ್ರಛಾಯೆ ಸ್ವತಃವಾಗಿ ಇರುವುದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ವರದಾತ ಯಾರು? ಪರಮಾತ್ಮ. ವರದಾತ ಮತ್ತೆ ವರದಾನಿ ಇಬ್ಬರ ಸಂಬಂಧದಲ್ಲೂ ಸಮೀಪದಲ್ಲಿ ಇರಬೇಕು ಮತ್ತೆ ಸ್ನೇಹದಲ್ಲಿ ಇದ್ದಾಗ ಅದರ ಆಧಾರದಿಂದ ಏನಾಗುತ್ತೆ, ನಿರಂತರವಾಗಿ ನಮ್ಗೆ ಕಂಬೈನ್ಡ್ ಸ್ವರೂಪದ ಅನುಭವ ಆಗುತ್ತೆ. ಆ ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದಾಗ ಏನಾಗುತ್ತೆ, ಪವಿತ್ರತೆಯ ಛತ್ರಛಾಯದಲ್ಲಿ ಸ್ವತಃವಾಗಿ ಇರ್ತೀವಿ. ಈಗ ವಿಕಾರದಿಂದ ಮುಕ್ತ ಆಗ್ಬೇಕು, ಆದ್ರೆ ವಿಕಾರದಿಂದ ಹೇಗೆ ಮುಕ್ತ ಆಗೋದು? ಯಾವಾಗ ನಿರ್ವಿಕಾರಿಯ ಕಡೆ ನಾವು ಗಮನ ಕೊಡ್ತಾ ಹೋಗ್ತೀವಿ, ಈ ವಿಕಾರ ಅನ್ನೋದು ಆಟೋಮೆಟಿಕ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಯಾವಾಗ ನಾವು ವಿಕಾರದ ಕಡೆ ಗಮನ ಕೊಡ್ತಾ ಹೋಗ್ತೀವಿ, ನಿರ್ವಿಕಾರಿ ಅನ್ನೋದು ಬಿಟ್ಟು ಹೋಗ್ಬಿಡುತ್ತೆ. ಅಷ್ಟೇ ಅಲ್ವಾ? ಈಗ ಗಲೀಜಾಗಿರುತ್ತೆ, ಗಲೀಜ್ ಮೇಲೆ ಯಾವಾಗ ನಿರಂತರ ನೀರು ಹಾಕ್ತಾ ಹೋಗ್ತೀವಿ, ಗಲೀಜ್ ಏನಾಗೋಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಅದೇ ಕ್ಲೀನ್ ಆಗಿರೋ ಕಡೆ ಯಾವಾಗ ನಾವು ಗಲೀಜ್ ಆಗ್ತಾ ಹೋಗ್ತೀವಿ, ಕ್ಲೀನ್ ಆಗಿರೋದು ಏನಾಗೋಗುತ್ತೆ, ಗಲೀಜ್ ಆಗ್ಬಿಡುತ್ತೆ. ಅದೇ ರೀತಿ ಇವಾಗ ಪರಮಾತ್ಮ ಯಾರು? ಎವರ್ ಪ್ಯೂರ್. ಅವ್ರ ಜೊತೆ ನಮ್ಮ ಮನಸ್ಸನ್ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಅವರಲ್ಲಿರುವಂತಹ ಗುಣಗಳು ನಮ್ಮಲ್ಲಿ ಬರ್ತಾ 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 ಏನಾಗುತ್ತೆ, ನಮ್ಮಲ್ಲಿರುವಂತ ವಿಕಾರ ಆಟೋಮೆಟಿಕ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಆದ್ರೆ ಫೋಕಸ್ ಯಾವ್ದ್ರ ಕಡೆ ಇರಬೇಕು? ಪರಮಾತ್ಮನ ಕಡೆ ಇರಬೇಕು. ನಾವು ಏನ್ ಮಾಡ್ತೀವಿ, ಪರಮಾತ್ಮನ ಕಡೆ ನಿರಂತರವಾಗಿರಲ್ಲ, ಈ ಪ್ರಪಂಚದ ಕಡೆ ನಿರಂತರವಾಗಿರ್ತೀವಿ, ಪರಮಾತ್ಮನ ಕಡೆ ಅವಾಗ ಇರ್ತೀವಿ. ಅದೇನಾಗುತ್ತೆ ಅಂದ್ರೆ ನಮ್ಗೆ ಯಥಾರ್ಥವಾಗಿ ಪರಮಾತ್ಮನ ಅನುಭೂತಿ ಆಗಲ್ಲ, ಮತ್ತೆ ಯೋಗ ಆಗೋದೇ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಆದ್ರೆ ನಾವು ಯಾವಾಗ ನಿರಂತರವಾಗಿ ಪರಮಾತ್ಮನ ಜೊತೆ ಜೋಡಣೆ ಮಾಡ್ತೀವಿ, ಅವಾಗ ಏನಾಗುತ್ತೆ, ಇಲ್ಲಿ ಇರುವಂತಹ ಏನು ವಿಕಾರಿತನ ಇದೆ ಅದರಿಂದ ಆಟೋಮೆಟಿಕ್ಲಿ ಏನಾಗುತ್ತೆ, ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ಆ ರೂಪದಲ್ಲಿ ಪರಮಾತ್ಮನ ಜೊತೆ ಯಾವಾಗ ಕಂಬೈನ್ಡ್ ರೂಪದಲ್ಲಿ ಇರ್ತೀವಿ, ಅವಾಗ ಪವಿತ್ರತೆಯ ಛತ್ರಛಾಯೆ ಸ್ವತಃವಾಗಿ ಇರುತ್ತೆ. ನಮ್ಗೆ ಅದಕ್ಕಂತ ಪರಿಶ್ರಮ ಪಡುವಂತ ಅವಶ್ಯಕತೆನೇ ಇರೋದಿಲ್ಲ. ಅದರಿಂದ ನಮ್ಮ ಮನಸ್ಸನ್ನ ಎಲ್ಲಿ ಜೋಡಣೆ ಮಾಡ್ಬೇಕು ಅನ್ನುವಂಥದ್ದು ಕಡೆ ಗಮನವನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಮನಸ್ಸು ಯಾವ್ದ್ರ ಕಡೆ ಜೋಡಣೆ ಆಗುತ್ತೆ ಅದ್ರ ಅನುಭವ ನಮ್ಗೆ ಆಗ್ತಾ ಹೋಗುತ್ತೆ. ಎಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲೂ ಸಹ ಬರೋದಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ಸರ್ವಶಕ್ತಿವಂತ ಛತ್ರಛಾಯೆಯಲ್ಲಿ ಅಂದ್ರೆ ಪರಮಾತ್ಮನ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿರ್ತೀವಿ, ಆವಾಗ ಏನಾಗುತ್ತೆ, ಅಪವಿತ್ರತೆ ಅನ್ನುವಂಥದ್ದು ಸ್ವಪ್ನದಲ್ಲೂ ಸಹ ಬರೋದಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ನದಲ್ಲೂ ಕೆಟ್ಟ ವಿಚಾರಗಳಾಗಿರ್ಬೋದು, ಕೆಟ್ಟ ದೃಶ್ಯಗಳಾಗಿರ್ಬೋದು, ಇದ್ಯಾವುದೂ ಸಹ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಆದ್ರೆ ಯಾವಾಗ ನಾವು ಒಂಟಿ ಆಗ್ಬಿಡ್ತೀವಿ, ಪರಮಾತ್ಮನ ಜೊತೆ ಸಂಘ ಇರೋದಿಲ್ಲ, ನಾವು ಒಂಟಿ ಆಗ್ಬಿಡ್ತೀವಿ, ಆವಾಗ ಪವಿತ್ರತೆಯ ಸುಮಂಗಳಿತನವು ಹೊರಟು ಹೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಪವಿತ್ರತೆಯ ಕನೆಕ್ಷನ್ ಏನಾಗೋಗುತ್ತೆ, ಸಮಾಪ್ತಿ ಆಗೋಗುತ್ತೆ. ನೀವು ಯಾವಾಗ ಒಬ್ಬರೇ ಇರ್ತೀರಾ ಅವಾಗ ಏನಾಗುತ್ತೆ, ಬೇಡದೇ ಇರೋದೆಲ್ಲ ಅಟ್ಯಾಕ್ ಆಗುತ್ತೆ. ಆವಾಗ ಏನಾಗುತ್ತೆ, ನಾವು ಪವಿತ್ರತೆಯನ್ನ ಕಳ್ಕೊಂಡ್ಬಿಡ್ತೀವಿ. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂತಂದ್ರೆ ಅಪವಿತ್ರತೆ. ಅಂದ್ರೆ ಸಂಕಲ್ಪದಿಂದನೂ ಸಹ ಏನಾಗುತ್ತೆ, ನಮಗೆ ಪರಿವರ್ತನೆ ಮಾಡ್ಕೊಬೇಕಾಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಪರಮಾತ್ಮ ಏನ್ ಹೇಳ್ತಿದ್ದಾರೆ, ಯಾವಾಗ ನೀವು ಕಂಬೈನ್ಡ್ ಆಗಿರ್ತೀರಾ ಪವಿತ್ರತೆ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ನೀವು ಪರಮಾತ್ಮನ ಛತ್ರಛಾಯದಲ್ಲಿ ಇರ್ತೀರಾ. ನೀವು ಯಾವಾಗ ಪರಮಾತ್ಮನನ್ನ ಬಿಟ್ಬಿಡ್ತೀರಾ, ಒಬ್ಬಂಟಿ ಆಗ್ತೀರಾ, ಅವಾಗ ಏನಾಗುತ್ತೆ, ನೀವು ಪವಿತ್ರತೆ ಅನ್ನುವಂತ ಸುಮಂಗಲಿತನವನ್ನ ಕಳ್ಕೊಂಡ್ಬಿಡ್ತೀರಾ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ನನ್ನ ಆತ್ಮ ಪವಿತ್ರತೆಯ ಸಾಗರನ ಹತ್ತಿರದ ಮಗು, ಪವಿತ್ರ ಆತ್ಮ ಆಗಿದ್ದೇನೆ. ನನ್ನ ಆತ್ಮ ಮನಸ ವಾಚ ಕರ್ಮಣ ನನ್ನ ತಂದೆಯ ಮಾರ್ಗದರ್ಶನದಂತೆ, ನನ್ನ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇನೆ. ನನ್ನ ಆತ್ಮ ನಿರಂತರವಾಗಿ ಜಾಗೃತಿಯಾಗಿರ್ತೀನಿ. ಯಾವ ಒಂದು ಜಾಗೃತಿ ಎಂದರೆ, ನನ್ನ ಆತ್ಮ ನನ್ನ ಮನಸ್ಸನ್ನು ಯಾವುದರ ಕಡೆ ಜೋಡಣೆ ಮಾಡುತ್ತೇನೆ ಅದರಲ್ಲಿರುವಂತಹ ಗುಣಲಕ್ಷಣಗಳ ಅನುಭವ ನನ್ನ ಆತ್ಮನಲ್ಲಿ ಆಗುತ್ತೆ ಅನ್ನುವಂಥ ಸ್ಮೃತಿ ನಿರಂತರವಾಗಿ ಜಾಗೃತವಾಗಿ ಇಟ್ಕೊಂತೀನಿ. ಸ್ಮೃತಿ ಜಾಗೃತವಾಗಿ ಇಟ್ಕೊಂಡಿದ್ದಾಗ ನಿರಂತರವಾಗಿ ನನ್ನ ಪರಮಾತ್ಮನ ಕಡೆ ಮಾತ್ರ ನನ್ನ ಮನಸ್ಸನ್ನು ಜೋಡಣೆ ಮಾಡಬೇಕು ಅನ್ನುವಂಥ ಸ್ಮೃತಿ ಸದಾ ಜಾಗೃತವಾಗಿದೆ. ನಿರಂತರ ನನ್ನ ಮನಸ್ಸನ್ನು ಪರಮಾತ್ಮನ ಜೊತೆ ಜೋಡಣೆ ಮಾಡಿದ್ದೇನೆ.
ಪರಂಧಾಮದಲ್ಲಿರುವಂತಹ ಪರಮಾತ್ಮನನ್ನು ನನ್ನ ಮನಸ್ಸಿನಲ್ಲಿ ಇರಿಸಿದ್ದೇನೆ. ಈಗ ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾರೆ ಅಂದ ಮೇಲೆ ನನ್ನ ಮನಸ್ಸು ನಿರಂತರ ಪರಮಾತ್ಮನ ಜೊತೆ ಜೋಡಣೆಯಾಗಿದೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಪರಮಾತ್ಮನಲ್ಲಿರುವಂತಹ ಗುಣಶಕ್ತಿಗಳ ಅನುಭವ ನನಗೆ ಆಗ್ತಾ ಇದೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಆ ವೈಬ್ರೇಷನ್ಸ್ ನನಗೆ ಫೀಲ್ ಆಗ್ತಾ ಇದೆ. ಈ ರೀತಿ ನಿರಂತರ ಪ್ರತಿ ಕರ್ಮದಲ್ಲೂ ಸಹ ಪರಮಾತ್ಮನಿಂದ ಮಾರ್ಗದರ್ಶನವನ್ನು ಪಡೆಯುತ್ತಾ, ಪರಮಾತ್ಮನ ಅನುಭವ ಮಾಡುತ್ತಾ, ಪರಮಾತ್ಮನ ಅನುಭೂತಿಯನ್ನು ಪರಮಾತ್ಮ ನನ್ನ ಮುಖಾಂತರ ಸರ್ವ ಆತ್ಮರಿಗೂ ಸಹ ಮಾಡಿಸುತ್ತಿದ್ದಾರೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್, ಥ್ಯಾಂಕ್ ಯು पंचतत्व. अच्छा, ओम शांति.